ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ ಭರವಸೆಯ ಬೆಳಕು. ಹಲೋ ಎವ್ರಿವನ್, ಎಲ್ಲರಿಗೂ ನಮ್ಮ ಲಾಯಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಪ್ರಕೃತಿಯ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಏನು COP28 ಬಗ್ಗೆ ನೋಡಿದ್ವಿ, ಅದರ ಮುಂದಿನ ಭಾಗವನ್ನ ನೋಡ್ತಾ ಹೋಗೋಣ. ನಮ್ಗೆ ಈಗ ಆಲ್ರೆಡಿ ಗೊತ್ತಿರುವಂತೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಕ್ಲೈಮೇಟ್ ಚೇಂಜ್ COP28 ಏನು ನಡೀತು, ಇದು ಯುನೈಟೆಡ್ ಅರಬ್ಸ್ ಅಲ್ಲಿ ನಡೆದಿರುವಂತಹದ್ದು, UAE ನಲ್ಲಿ ನಡೆದಿರೋದಂತೂ ಗೊತ್ತಿದೆ. ಇದರಲ್ಲಿರುವಂತಹ ಕೀ ಫೀಚರ್ಸ್ ಆಲ್ರೆಡಿ ನಮಗೆ ಲಾಸ್ ಅಂಡ್ ಡ್ಯಾಮೇಜ್, ಗ್ಲೋಬಲ್ ಸ್ಟಾಕ್ಟೆಕ್ ಟೆಕ್ಸ್ಟ್, ಗ್ಲೋಬಲ್ ರಿನ್ಯೂವಬಲ್ಸ್ ಅಂಡ್ ಎನರ್ಜಿ ಎಫಿಷಿಯನ್ಸಿ ಪ್ಲೆಡ್ಜ್ ಅಂಡ್ ದೆನ್ ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಫಾರ್ COP28 ಬಗ್ಗೆ ತಿಳ್ಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ಮಿಕ್ಕಿರುವಂತಹ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಕ್ಲೈಮೇಟ್ ಫೈನಾನ್ಸ್. ಕ್ಲೈಮೇಟ್ ಫೈನಾನ್ಸ್ ಅಂತಂದ್ರೆ ಏನು, ಇದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ಕ್ಲೈಮೇಟ್ ಫೈನಾನ್ಸ್ ಅನ್ನ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್ಸ್ ಅನ್ನುವಂತಹ ಒಂದು ಗೋಲ್ಸ್ ಅಂಡರ್ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಇದು 2015 ಅಲ್ಲಿ ಬಂದಿರುವಂತಹ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲೇ ಮೊದಲ ಬಾರಿಗೆ ಮೆನ್ಷನ್ ಮಾಡಲಾಗಿತ್ತು. ಈಗ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಏನಿದೆ, ಇದು ಎಸ್ಟಿಮೇಟ್ ಅನ್ನ ಮಾಡುತ್ತೆ. ಈ ಎಸ್ಟಿಮೇಟ್ ಪ್ರಕಾರ ಇದರಲ್ಲಿ ಮೆನ್ಷನ್ ಮಾಡಿರುವಂತೆ 2050 ಅಷ್ಟರಲ್ಲಿ 2050 ಅಷ್ಟರಲ್ಲಿ ಒಟ್ಟು ಏನು ಈಗ ವೆಲ್ತಿ ನೇಷನ್ಸ್ ಇದೆ, ಈ ವೆಲ್ತಿ ನೇಷನ್ಸ್ ಪೂರ್ ಡೆವಲಪ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಏನಿದೆ, ಈ ಕಂಟ್ರೀಸ್ಗೆ ಸಾಲವನ್ನ ಕೊಡುತ್ತೆ. ಅದು ಎಷ್ಟಾಗಿರುತ್ತೆ ಅಂತಂದ್ರೆ $, ಪ್ರಕಾರ ನೋಡ್ತಾ ಹೋದ್ರೆ 500 ಬಿಲಿಯನ್ ಅಷ್ಟು ಸಾಲವನ್ನ ಕೊಡುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಈ ಕ್ಲೈಮೇಟ್ ಫೈನಾನ್ಸ್ ಅನ್ನುವಂಥದ್ದು ನೀಡ್ತಾ ಹೋಗುತ್ತೆ. ನಂತರ ನೋಡೋದಾದ್ರೆ ಗ್ಲೋಬಲ್ ಗೋಲ್ ಅಂಡ್ ಅಡಾಪ್ಟೇಷನ್ಸ್. ಹೀಗಂದ್ರೆ ಏನು ಅಂತಂದ್ರೆ, ಏನ್ ನಾವು ಅಡಾಪ್ಟೇಷನ್ಸ್ ನ ಮಾಡ್ತೀವಿ, ಆ ನೀಡ್ಸ್ ನ ನಾವು ನೆಕ್ಸ್ಟ್ ಬರುವಂತಹ ಏನ್ ಅಡಾಪ್ಟೇಷನ್ ನೀಡ್ಸ್ ಬೇಕಾಗಿರುವಂತಹ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಿರ್ಬೋದು, ಎಲ್ಲದನ್ನು ಕೂಡ ಈ ಟೆಕ್ಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದೊಂದು ಡ್ರಾಫ್ಟೆಡ್ ಟೆಕ್ಸ್ಟ್ ಆಗಿರುತ್ತೆ. ಇದನ್ನ ಮೊದಲ ಬಾರಿಗೆ ಯಾವಾಗ ಮಾಡಿದ್ರು ಅಂದ್ರೆ ಏನ್ 2015 ಅಲ್ಲಿ ನಡೆದಂತಹ ಪ್ಯಾರಿಸ್ ಅಗ್ರಿಮೆಂಟ್ ಏನಿದೆ, ಇದರಲ್ಲಿ ಮೊದಲ ಬಾರಿಗೆ ಮೆನ್ಷನ್ ಮಾಡಿರ್ತಾರೆ. ಇದನ್ನ ಇವಾಗ ಮತ್ತೆ ಡ್ರಾಫ್ಟ್ ಮಾಡಿದ್ದಾರೆ. ಸೊ ಇದೊಂದು ಡ್ರಾಫ್ಟೆಡ್ ಟೆಕ್ಸ್ಟ್ ಆಗಿದೆ. ಇದರಲ್ಲಿ ಇರುವಂತಹ ಕ್ರಿಟಿಕಲ್ ಏರಿಯಾಸ್ ಯಾವ್ಯಾವ್ದು ಬರುತ್ತೆ, ಕ್ರಿಟಿಕಲ್ 3 ಏರಿಯಾಸ್ ಬರ್ತಾ ಹೋಗುತ್ತೆ. ಹೆಲ್ತ್ ಆಗಿರ್ಬೋದು, ವಾಟರ್ ಮತ್ತೆ ಅಗ್ರಿಕಲ್ಚರ್. ಈ ಕ್ರಿಟಿಕಲ್ ಏರಿಯಾಸ್ ಏನ್ ಮೆನ್ಷನ್ ಮಾಡಿರ್ತಾರೆ, ಇದಕ್ಕೆ ಆಗುವಂತಹ ಕ್ಲೈಮೇಟ್ ಚೇಂಜಿನ ಆಗ್ತಿರುವಂತಹ ಪ್ರಾಬ್ಲಮ್ಸ್ಗೆ ನಾವು ಸ್ಟ್ರಾಟಜೀಸ್ ಅನ್ನ ಕಂಡುಹಿಡ್ಕೋಬೇಕು, ಅದನ್ನ ಸಾಲ್ವ್ ಮಾಡಬೇಕು. ಅದಕ್ಕೋಸ್ಕರ ಬಂದಿರುವಂತಹದ್ದೇ ಈ ಗ್ಲೋಬಲ್ ಗೋಲ್ ಅಂಡ್ ಅಡಾಪ್ಟೇಷನ್ ಅನ್ನುವಂಥದ್ದಾಗಿದೆ. ನಂತರ ಡಿಕ್ಲರೇಷನ್ ಟು ದ ಟ್ರಿಪಲ್ ನ್ಯೂಕ್ಲಿಯರ್ ಎನರ್ಜಿ. ಈಗಂದ್ರೆ ಏನು ಅಂತಂದ್ರೆ 2050 ಅಷ್ಟರಲ್ಲಿ ಒಟ್ಟು 22 ನ್ಯಾಷನಲ್ ಗವರ್ಮೆಂಟ್ಸ್ ಇದಕ್ಕೆ ಸೈನ್ ಮಾಡಿದೆ. ಈ 22 ನ್ಯಾಷನಲ್ ಗವರ್ಮೆಂಟ್ಸ್ ಏನಿದೆ, ಇದು 2050 ನ್ಯೂಕ್ಲಿಯರ್ ಎನರ್ಜಿ ನಾವು ಈಗ ಏನು ಯೂಸ್ ಮಾಡ್ತಾ ಇದ್ದೀವಿ, ಇದನ್ನ ಟ್ರಿಪಲ್ ಮಾಡಬೇಕು, ಅಂದ್ರೆ 3 ಪಟ್ಟು ಹೆಚ್ಚು ಮಾಡಬೇಕು ಅನ್ನುವಂತಹ ಒಂದು ಏಮ್ ಅನ್ನ ಇಟ್ಕೊಂಡಿರೋದನ್ನ ನೋಡ್ಬೋದಾಗಿದೆ. ನಂತರ ಪವರಿಂಗ್ ಪಾಸ್ಟ್ ಕೋಲ್ ಅಲಯನ್ಸ್. ಇದು ಅಷ್ಟೇ, ಇದು ನ್ಯಾಷನಲ್ ಗವರ್ಮೆಂಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಪ್ರೈವೇಟ್ ಕಂಪ್ನೀಸ್ ಇರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಸೇರಿ ಅಗ್ರಿಮೆಂಟ್ ಅನ್ನ ಮಾಡಿರುವಂತದ್ದಾಗಿದೆ. ಇಲ್ಲಿ ಏನಂತಂದ್ರೆ, ನಾವು ಯೂಸ್ ಮಾಡ್ತಿರುವಂತಹ ಅನ್ಬೇಟೆಡ್ ಕೋಲ್ ಎನರ್ಜಿ ಏನಿದೆ, ಅನ್ಬೇಟೆಡ್ ಕೋಲ್ ಎನರ್ಜಿ ಟು ಕ್ಲೀನ್ ಎನರ್ಜಿಯಾಗಿ ಚೇಂಜ್ ಮಾಡಬೇಕು, ಕ್ಲೀನ್ ಎನರ್ಜಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇದರಲ್ಲಿ ಪವರಿಂಗ್ ಪಾಸ್ಟ್ ಕೋಲ್ ಅಲಯನ್ಸ್ ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡಿರೋದನ್ನ ನೋಡ್ಬೋದಾಗಿದೆ. ನಂತರ ನೋಡೋದಾದ್ರೆ ಕೋಲ್ ಟ್ರಾನ್ಸಿಷನ್ ಆಕ್ಸೆಲರೇಟರ್. ಇದು ಫ್ರಾನ್ಸ್ ಮುಂದಾಳತ್ವದಲ್ಲಿ ಫ್ರಾನ್ಸ್ ಜೊತೆಗೆ ಬೇರೆ ಬೇರೆ ದೇಶಗಳು ಕೊಲಾಬರೇಟ್ ಆಗಿ ಮಾಡಿರುವಂತಹ ಒಂದು ಇನಿಷಿಯೇಟಿವ್ ಆಗಿದೆ. ಇದ್ರಲ್ಲಿ ಏನು ಅಂತಂದ್ರೆ, ಪಾಲಿಸಿ ಡಿಸೈನ್ ಆಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಪ್ಲಾನಿಂಗ್, ಇದೆಲ್ಲದನ್ನು ಕೂಡ ಈ ಕೋಲ್ ಟ್ರಾನ್ಸಿಷನ್ ಆಕ್ಸೆಲರೇಟರ್ಸ್ ಮಾಡುವುದನ್ನ ನೋಡ್ಬೋದಾಗಿದೆ. ನಂತರ ಕೋಲಿಷನ್ ಫಾರ್ ಹೈ ಆಂಬಿಷನ್ ಮಲ್ಟಿ ಲೆವೆಲ್ ಪಾರ್ಟ್ನರ್ಶಿಪ್. ಇಲ್ಲಿ ಒಟ್ಟು 65 ನ್ಯಾಷನಲ್ ಗವರ್ಮೆಂಟ್ಸ್ ಅಗ್ರಿಮೆಂಟ್ ಅನ್ನ ಪಾರ್ಟೀಸ್ ಆಗಿರ್ತವೆ. ಈ ನೇಷನ್ಸ್ ಕೆಲಸ ಏನು ಅಂತಂದ್ರೆ, ನಮಗೆ ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ, ಇದಕ್ಕೆ ಸ್ಟ್ರಾಟಜೀಸ್ ಅನ್ನ ಮಾಡೋದು, ಪ್ಲಾನಿಂಗ್ ಆಗಿರ್ಬೋದು, ಮಾನಿಟರಿಂಗ್, ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡೋದು ಬೇರೆ ಬೇರೆ ದೇಶಗಳಿಗೆ. ಇದೆಲ್ಲವೂ ಕೂಡ ಈ ಕೋಲಿಷನ್ ಫಾರ್ ಹೈ ಆಂಬಿಷನ್ ಮಲ್ಟಿ ಲೆವೆಲ್ ಪಾರ್ಟ್ನರ್ಶಿಪ್ ಅಂದ್ರೆ ಚಾಂಪ್ ಫಾರ್ ಕ್ಲೈಮೇಟ್ ಆಕ್ಷನ್ ಅಲ್ಲಿ ಮೇನ್ ಉದ್ದೇಶವನ್ನ ಇಟ್ಕೊಂಡು ಬಂದಿರುವಂತಹ ಒಂದು ಇನಿಷಿಯೇಟಿವ್ಸ್ ಆಗಿದೆ. ಇದು ಒಟ್ಟು 10 ಇನಿಷಿಯೇಟಿವ್ಸ್ ಏನಿದೆ, ಇದು COP28 ಅಲ್ಲಿ ತಗೊಂಡಿರುವಂತಹ ಮೇಜರ್ ಇನಿಷಿಯೇಟಿವ್ಸ್ ಆಗಿದೆ. ಈ COP28 ಅಲ್ಲಿ ನಮ್ಮ ಇಂಡಿಯಾ ತಗೊಂಡಿರುವಂತಹ 2 ಮೇಜರ್ ಇನಿಷಿಯೇಟಿವ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್, ದೆನ್ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್. ಇದು ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಇದನ್ನ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂಡರ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಇನಿಷಿಯೇಟಿವ್ ಆಗಿ ತಗೊಂಡಿರೋದಂತ ನೋಡ್ಬೋದಾಗಿದೆ.
ಒಟ್ಟು ಇಲ್ಲಿ 275 ಅದು ಅಧಿಕವಾದಂತಹ ಗ್ಲೋಬಲ್ ರಿವರ್ ಸಿಟೀಸ್ ಇರ್ಬೋದು ಮತ್ತು 11 ದೇಶಗಳು ಸೇರಿ ಈ ಇನಿಷಿಯೇಟಿವ್ಸ್ ಅನ್ನ ತಗೊಂಡಿರೋದನ್ನ ನೋಡ್ಬೋದು. ಇದರಲ್ಲಿ ಬರುವಂತಹ ಒಟ್ಟು 11 ಯಾವ್ಯಾವುದು ಸ್ಟೇಟ್ಸ್ ಕಂಟ್ರೀಸ್ ಬರ್ತವೆ ಅಂತ ನೋಡೋದಾದ್ರೆ ಇಂಡಿಯಾ, ಈಜಿಪ್ಟ್, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ಗಾನಾ, ಆಸ್ಟ್ರೇಲಿಯಾ, ಹಂಗೇರಿ, ಭೂತಾನ್, ಕಾಂಬೋಡಿಯಾ, ಜಪಾನ್. ರಿವರ್ ಸಿಟೀಸ್ ಆಫ್ ಹೇಗ್ ಫ್ರಮ್ ನೆದರ್ಲ್ಯಾಂಡ್ ಅಂಡ್ ಅಡೆಲೈಡ್ ಫ್ರಮ್ ಆಸ್ಟ್ರೇಲಿಯಾ. ಒಟ್ಟು 11 ಕಂಟ್ರೀಸ್ ಇರೋದನ್ನ ನೋಡ್ಬೋದು. ಇದಕ್ಕೆ ಯಾರು ಫಂಡಿಂಗ್ ಅನ್ನ ಮಾಡ್ತಾರೆ? ಫಂಡಿಂಗ್ ಅನ್ನ ಮಾಡುವಂತಹ ಏಜೆನ್ಸೀಸ್ ಯಾವ್ದ್ಯಾವ್ದು ಅಂತಂದ್ರೆ ವರ್ಲ್ಡ್ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ ಬ್ಯಾಂಕ್, ದೆನ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ KPMG. ಎಕ್ಸಾಂಪಲ್ KPMG. ಈ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಏನಿದೆ ಇದೆಲ್ಲವೂ ಕೂಡ ಫಂಡಿಂಗ್ ಅನ್ನ ಮಾಡೋದನ್ನ ನೋಡ್ಬೋದಾಗಿದೆ. ನಂತರ ಇದ್ರ ಮೇನ್ ರೋಲ್ ಏನು? ಏನ್ ಇನಿಷಿಯೇಟಿವ್ ಬಂದಿದ್ರೆ ಇದ್ರ ರೋಲ್ ಏನಂತಂದ್ರೆ ಸಸ್ಟೈನಬಲ್ ರಿವರ್ ಸೆಂಟ್ರಿಕ್ ಡೆವಲಪ್ಮೆಂಟ್. ನಾವು ರಿವರ್ ಸಿಟೀಸ್ನ ಡೆವಲಪ್ ಮಾಡಬೇಕು, ರಿವರ್ ಅನ್ನ ಸೆಂಟ್ರಿಕ್ ಆಗಿ ಇಟ್ಕೊಂಡು ರಿವರ್ ಕ್ಲೀನಿಂಗ್ ಇರ್ಬೋದು ಅಥವಾ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ನ ಮಾಡೋದಿರ್ಬೋದು, ಬೇರೆ ಬೇರೆ ರೀತಿಯ ಅಲ್ಲಿ ಈ ಟ್ರಾನ್ಸ್ಪೋರ್ಟ್ ಯಾವ ಥರ ರೋಡ್ ಟ್ರಾನ್ಸ್ಪೋರ್ಟ್ ನಾವು ಯಾವ ಥರ ಡೆವಲಪ್ ಮಾಡ್ತೀವಿ ಅದೇ ರೀತಿ ರಿವರಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ನ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು. ಇದೆಲ್ಲವುದು ಕೂಡ ರಿವರ್ ಸೆಂಟ್ರಿಕ್ ಆಗಿರುತ್ತೆ. ನಂತರ ಇದೊಂದು ಪ್ಲಾಟ್ಫಾರ್ಮ್ ಇದು ಏನು ಮಾಡುತ್ತೆ ಅಂತಂದರೆ ನಾಲೆಡ್ಜ್ ಎಕ್ಸ್ಚೇಂಜ್ ಮಾಡುವಂಥದ್ದು. ಬೇರೆ ಬೇರೆ ಸಿಟೀಸ್ಗಳಲ್ಲಿ ಯಾವ್ಯಾವ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ತಂದಿರ್ತಾರೆ ಅದು ತುಂಬ ಕ್ಲೈಮೇಟ್ ಚೇಂಜ್ ಆಗದೆ ಇರೋ ರೀತಿ ನಮಗೆ ಸಸ್ಟೈನಬಲ್ ಆಗಿದೆ ಅಂತ ಅನ್ನೋದಾದರೆ ಅದನ್ನು ಬೇರೆ ದೇಶಗಳು ಪ್ರಾಕ್ಟೀಸ್ ಮಾಡ್ಬೋದು. ನಂತರ ರಿವರ್ ಸಿಟಿ ಟ್ವಿನ್ನಿಂಗ್ ಇರ್ಬೋದು, ಡಿಸಮಿನೇಷನ್ ಬೆಸ್ಟ್ ಪ್ರಾಕ್ಟೀಸಸ್. ಈಗ ಆಲ್ರೆಡಿ ಹೇಳಿದಂತೆ ಏನು ನಮ್ಮ ಭಾರತನೇ ಇರ್ಬೋದು ಬೇರೆ ದೇಶನೇ ಇರ್ಬೋದು, ಯಾವುದು ಒಳ್ಳೆಯ ಪ್ರಾಕ್ಟೀಸನ್ನು ಮಾಡ್ತಾ ಇರುತ್ತೆ ಅದನ್ನು ಇನ್ನೊಂದು ದೇಶ ನೋಡಿ ಆ ರೀತಿಯ ಪ್ರಾಕ್ಟೀಸನ್ನು ಅಡಾಪ್ಟ್ ಮಾಡ್ಕೊಳ್ಳೋದಿರ್ಬೋದು ಇದರ ಮೇನ್ ಉದ್ದೇಶ ಆಗಿರುತ್ತೆ. ನಂತರ ನೋಡೋದಾದ್ರೆ ನೆಕ್ಸ್ಟ್ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್. ಈಗಂದ್ರೆ ಏನು ಅಂತಂದ್ರೆ ಇಲ್ಲಿ ನಾವು ಹೆಚ್ಚಾಗಿ ನೋಡೋದು ವಾಟರ್ ಮತ್ತೆ ಎಫಾರೆಸ್ಟ್ರೇಷನ್. ಅಂದ್ರೆ ಇಲ್ಲಿ ನಮ್ಮ ಬೇರೆ ಬೇರೆ ಪಾರ್ಟ್ನರ್ಶಿಪ್ಸ್ ಏನಿರುತ್ತೆ ಅಥವಾ ಗೌರ್ಮೆಂಟ್ ಇನಿಷಿಯೇಟಿವ್ಸೇ ಆಗಿರ್ಬೋದು ಅಥವಾ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇರ್ಬೋದು, ಎಲ್ಲ ಪ್ರೈವೇಟ್ ಕಂಪ್ನೀಸ್ ಇರ್ಬೋದು, ಇದೆಲ್ಲದೂ ಕೂಡ ಇನ್ಸೆಂಟಿವ್ಸ್ನ ಕೊಡ್ತಾ ಹೋಗುತ್ತೆ. ಇನ್ಸೆಂಟಿವ್ಸ್ ಕೊಡೋದ್ರ ಮೂಲಕ ಬೇರೆ ಬೇರೆ ಇಲ್ಲಿ ನೆಡೋದಿರ್ಬೋದು, ಪ್ಲಾಂಟಿಂಗ್ ಮಾಡೋದು, ಅದ್ರ ಜೊತೆಗೆ ಬೇರೆ ಬೇರೆ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ಸ್ನ ತರೋದು, ಅದರಿಂದ ನಮ್ಮ ನೇಚರ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಕ್ಲೈಮೇಟ್ ಚೇಂಜ್ ಆಗೋದನ್ನ ತಡಿಬೋದು. ಅದಕ್ಕೋಸ್ಕರ ಬಂದಿರುವಂಥದ್ದೇ ಗ್ರೀನ್ ಕ್ರೆಡಿಟ್ ಇನಿಷಿಯೇಟಿವ್. ಇಲ್ಲಿ ಇನ್ಸೆಂಟಿವ್ಸ್ನ ಕೊಡ್ತಾರೆ, ನಾವು ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡೋದಕ್ಕಿರ್ಬೋದು, ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ನ ಮಾಡೋದಕ್ಕಾಗಿರುತ್ತೆ. ಇದರಲ್ಲಿ ಮೇಜರ್ ಪಾಯಿಂಟ್ಸ್ ಅಂತಂದರೆ ವಾಟರ್ ಹಾಗೂ ಎಫಾರೆಸ್ಟ್ರೇಷನ್ ಮೇಜರ್ ಕ್ರಿಟಿಕಲ್ ಏರಿಯಾಸ್ ಅಂತ ನೋಡ್ಬೋದಾಗಿದೆ. ಇದು 2 ಇಂಡಿಯಾ ಇನಿಷಿಯೇಟಿವ್ಸ್ ತಂದಿರುವಂತಹದ್ದಾಗಿದೆ. COP28 ಇದು ಏನು ನಾವು ತಿಳ್ಕೊಂಡ್ವಿ, ಇದೆಲ್ಲವೂ ಕೂಡ ಭಾರತ ಹಾಗೂ ನಮ್ಮ ಬೇರೆ ಬೇರೆ ದೇಶಗಳು ಸೇರಿಕೊಂಡು COP28ನಲ್ಲಿ ಕ್ಲೈಮೇಟ್ ಚೇಂಜ್ಗೋಸ್ಕರ ಏನಿವಾಗ ನಮ್ಮ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಇದನ್ನು ತಡೆಗಟ್ಟಬೇಕು, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದಿರುವಂತಹ ಇದು ಇನಿಷಿಯೇಟಿವ್ಸ್ ಆಗಿದೆ. ಈಗ ನಮಗೆ ಗೊತ್ತಿದೆ 28 ನಡೆದಿದ್ದು UAE ಅಂತ. ಪ್ರತಿ ವರ್ಷ ಒಂದೊಂದು ದೇಶದಲ್ಲಿ ಈ ಡಿಸೆಂಬರ್ ಟೈಮಲ್ಲಿ ನಡೀತಾ ಹೋಗುತ್ತೆ. ನೆಕ್ಸ್ಟ್ COP29 ಎಲ್ಲಿ ನಡೆಯುತ್ತೆ ಮತ್ತು ಈಗ ಆಲ್ರೆಡಿ ನಡೆದಿರುವಂತಹ COP27 ಎಲ್ಲಿ ನಡೆದಿದೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.